Put me on top, everybody. Very happy. It's very unique and it's very nice. ಇನ್ನ 1 ಅವರ್ ನೋಡಿದ್ದು 20 ನಿಮಿಷದಲ್ಲಿ ಇಲ್ಲಿ ಬಂದು ನಿಂತಿದ್ದೀವಿ. 1 ಅವರ್ ಪರ್ಮಿಷನ್ ಕೇಳ್ಕೊಂಡ್ ಬಂದಿದ್ದೀವಿ. ಬುಜ್ಜಿ ಇಲ್ಲಿಂದ ನಾನು ಆಕ್ಚುಲಿ ಬೆಂಗಳೂರು ಬರುತ್ತೆ ಅನ್ಕೊಂಡಿರ್ಲಿಲ್ಲ, ಈ ಆಂಧ್ರದಲ್ಲೇ ಇರುತ್ತೆ ಸೀಮಿತ ಅಲ್ಲೇ ಅನ್ಕೊಂಡೆ. ಬಟ್ ಇಲ್ಲಿ ಬಂದು ನಮ್ಗೆ ಖುಷಿ ಆಗ್ತಿದೆ. ಮೂವಿದಲ್ಲಿ ತೋರಿಸ್ದಂಗೆ ಇಲ್ಲೂ ನಿಲ್ಸಿದಿದ್ರೆ ಇನ್ನೂ ಚೆನ್ನಾಗಿರೋದು. ಇಷ್ಟಿರುತ್ತೆ ಅಂತ ಗೊತ್ತಿತ್ತು, ಸೊ ಇಟ್ಸ್ ಜಸ್ಟ್ ಅಪ್ ಟು ಅವರ್ ಎಕ್ಸ್ಪೆಕ್ಟೇಷನ್. ಇವನೇ ಫಸ್ಟ್ ತಂದಿದ್ದೀವಿ ಸೈನ್ಸ್ ಫಿಕ್ಷನ್ ಆಗಿ ಮಾಡಬೇಕು. ಇವಾಗ ಇದ್ರ ಕಂಡೀಷನ್ ಇವಾಗ ನೋಡಿದ್ರೆ ಪ್ರಭಾಸ್ ಎಷ್ಟು ಅದನ್ನ ಯೂಸ್ ಮಾಡಿದ್ದಾರೆ, ಯಾವ ತರ ರಫ್ ಆಡ್ಸಿದಾರೆ ಅಂತ ಗೊತ್ತಾಗ್ತಿದೆ. ಲವ್ ಯು ಪ್ರಭಾಸ್. ಫಸ್ಟ್ ಫಿಲಮ್ ಅಲ್ಲಿ ನೋಡಿದಾಗ ತುಂಬಾ ಚಿಕ್ಕದಿತ್ತು, ಇಲ್ಲಿ ಬಂದು ನೋಡಿದಾಗ ತುಂಬಾ ದೊಡ್ಡದಾಗಿದೆ. ಕಾರ್ಗೆ ಅವ್ರು 7 crores ಬಿಲ್ಡ್ ಮಾಡೋನೆ ಪ್ರಭಾಸ್ ಅಷ್ಟು ಇದಾಗೆ ಹೇಳ್ತಾರಲ್ಲ, ಇನ್ವಾಲ್ವ್ ಆಗಿದ್ದಾರೆ ಅಂತ ಒಂಥರ ಖುಷಿ ನಮ್ಗೂನು. ಬಂದಿದ್ದಕ್ಕೂ ಫುಲ್ ಡಿಫ್ರೆನ್ಸ್ ಇದೆ. ನೀವು ಮನೆ ಕೂತ್ಕೊಂಡ್ರೆ ಇಲ್ಲಿ ಬನ್ನಿ, 5 ನಿಮಿಷ ಸ್ಪೆಂಡ್ ಮಾಡಿ, ಒಳ್ಳೆ ವ್ಯೂ ತಗೊಳ್ಳಿ, ಮತ್ತೆ ಸಖತ್ತಾಗೂ ಇದೆ. ಫುಲ್ ಇವನ್ ಎಲ್ಲ ಪ್ರಭಾಸ್ ಫ್ಯಾನ್ಸ್ಗೂ ಫುಲ್ ಖುಷಿ ಆಗಿರುತ್ತೆ. ಇವಾಗ ಇದ್ರ ಕಂಡೀಷನ್ ಇವಾಗ ನೋಡಿದ್ರೆ ಪ್ರಭಾಸ್ ಎಷ್ಟು ಅದನ್ನ ಯೂಸ್ ಮಾಡಿದ್ದಾರೆ, ಯಾವ ತರ ರಫ್ ಆಡ್ಸಿದಾರೆ ಅಂತ ಗೊತ್ತಾಗ್ತಿದೆ. ಲವ್ ಯು ಪ್ರಭಾಸ್. ಹಾ, ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಏನು ಅಂದ್ರೆ ಅಲ್ಲಿ ನಾವು ಅವ್ರು ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಜನ ಅನಿಮೇಷನ್ ಅದು ಇದು ಅನ್ಕೊಂಡಿರ್ತಾರೆ. ಫಸ್ಟ್ ಸತಿ ಅದು ಬುಜ್ಜಿ ರಿಲೀಸ್ ಮಾಡಿದಾಗ, ಅವ್ರ ಸೀರೀಸ್ ಎಲ್ಲ ರಿಲೀಸ್ ಮಾಡಿದಾಗ ಅವರೆಲ್ಲ ಒಬ್ಬೊಬ್ರು ಒಂದೊಂದು ಈವನ್ ಏಟರ್ಸ್ ಇರ್ತಾರೆ. ಅವರು ಇವಾಗ ಏಟರ್ಸ್ ಇರಲ್ಲ, ಪಕ್ಕ ಕಮ್ಮಿ ಆಗಿರ್ತಾರೆ ಬುಜ್ಜಿ ನೋಡಿದ್ಮೇಲೆ. ಇವಾಗ ಇದನ್ನ ನೋಡಕ್ ಇನ್ನ ಮಸ್ತ್ ಅನ್ಸುತ್ತೆ ಅವ್ರಿಗೆ. ಫಸ್ಟ್ ಫಿಲಮ್ ಅಲ್ಲಿ ನೋಡಿದಾಗ ತುಂಬಾ ಚಿಕ್ಕದಿತ್ತು, ಇಲ್ಲಿ ಬಂದು ನೋಡಿದಾಗ ತುಂಬಾ ದೊಡ್ಡದಾಗಿದೆ, ಚೆನ್ನಾಗಿದೆ, ಇಷ್ಟ ಆಯ್ತು. ಹಾ, ಬರುತ್ತೆ ಅಂತ ಗೊತ್ತಿತ್ತು. ದೊಡ್ಡ ಮಾಲ್ ಅಲ್ಲಿ ಕರೆಸ್ತಾರೆ ಅಂತ ಗೊತ್ತಿತ್ತು. ನಮ್ಮ ಧ್ರುವ ಸರ್ಜಾ ಸರ್ ಅವರು ಎಲ್ಲ ಓಡಿಸಿದ್ರಲ್ವಾ, ಆಕ್ಚುಲಿ ನನ್ಗೂ ಓಡಿಸ್ಬೇಕಂತ ಆಸೆ, ಬಟ್ ಆಗಲ್ಲ. ನೋಡೋಣ, ಟ್ರೈ ಮಾಡೋಣ. ನಮಗೂ ಆಸೆ ಇದೆ ಓಡಿಸೋದಕ್ಕೆ. ಏನ್ ಬ್ರೋ? DL ಇದೆ. ತುಂಬಾ ಖುಷಿ ಆಯ್ತು ಬ್ರೋ. ಅದು ಏನೋ ನಿಂತ್ಕೊಳುತ್ತೆ ಅಂದ್ರು, ಅದೊಂದು ಗೊತ್ತಿಲ್ಲ, ಏನೋ ನಿಂತ್ಕೊಳುತ್ತೆ ಏನೋ ಗೊತ್ತಿಲ್ಲ. ಮೂವಿದಲ್ಲಿ ತೋರಿಸ್ದಂಗೆ ಇಲ್ಲೂ ನಿಲ್ಸಿದಿದ್ರೆ ಇನ್ನೂ ಚೆನ್ನಾಗಿರೋದು. ತುಂಬಾ ಡಿಫ್ರೆನ್ಸ್ ಇದೆ ಬ್ರೋ. ಮೂವಿಲಿ ಆ ರೇಂಜ್ ಮೂವಿಲಿ ನೋಡೋದಕ್ಕಿಂತ ಡೈರೆಕ್ಟ್ ಆಗಿ ನೋಡೋದು ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಖುಷಿ ಆಯ್ತು. ನ್ಯೂಸ್ ಗೊತ್ತಿದ್ 5 minutesಗೆಲ್ಲ ಇಲ್ಲಿದ್ದೀವಿ. ನೋಡ್ತಾ ಇದ್ರೆ ನೀವು ಒಂದ್ ರೈಡ್ ಹೋಗ್ಬೇಕು ಅಂತ ಅನ್ಸ್ತಾ ಇದೆಯಾ? ಅನ್ಸುತ್ತೆ ಬ್ರೋ, ಕೊಡ್ತಾರ. ಮೂವಿಯಲ್ಲಿ ಇಷ್ಟು ದೊಡ್ಡದಾಗಿ ಕಾಣಿಸಲ್ಲ, ಆದ್ರೆ ಇವಾಗ ತುಂಬಾ ಶಾಕ್ ಆಗಿದೆ. ಏನ್ ಅನ್ಸ್ತಾ ಇದೆ? ಒಂದ್ ರೈಡ್ ಹೋಗ್ಬೇಕು ಅಂತ ಅನ್ಸುತ್ತಾ? ಹಾ, ಅನ್ಸುತ್ತೆ ಆತರ. ಬಂದಿದೆ ಅಂತ ಹೆಂಗ್ ಗೊತ್ತಾಯ್ತು? ಇನ್ಸ್ಟಾ ರೀಲ್ಸ್ ಫುಲ್ ಟ್ರೆಂಡ್. ಬುಜ್ಜಿಗೆ ತುಂಬಾ ಫ್ಯಾನ್ಸ್ ಇದಾರೆ. ಎಸ್ ಸರ್. ಕಲ್ಕಿ ಮೂವಿ ನೋಡಿದ್ರಾ? ಅಲ್ಲಿ ನೋಡಿರೋದಕ್ಕೂ ಇಲ್ಲ ರಿಯಲ್ ಆಗಿ ನೋಡಿರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ, ಬಟ್ ಇಟ್ಸ್ ನೈಸ್ ನೀವು ಸೀನ್ ಲೈವ್. ಯಾ, ಎಷ್ಟು ಖುಷಿ ಆಗ್ತಿದೆ ಇದನ್ನ ನೋಡಿ. ಓಕೆ, ಯಾ, ಏನೋ ಆಸೆ ಇದೆ ಇದ್ರ ಕುತ್ಕೊಂಡು ಹೋಗ್ಬೇಕು ಅಂತ. ಶೋರ್. ಹಾಗಂಗಿದ್ರೆ ಮಾಡ್ಸಿ. ಓಕೆ, ಅಲ್ಲಿ ರಿಯಲ್ ಆಗಿ ನೋಡ್ತಿರೋದಕ್ಕೂ ಇದ್ರಲ್ಲಿ ನೋಡೋದಕ್ಕೂ ಅದು ಇದು ಏನು ಪ್ರಭಾಸ್ ಕುತ್ಕೊಂಡು ಇದ್ ಮಾಡಿರೋಂಥದ್ದು. ನಿಮ್ ಮೂವಿ ನೋಡಿದ್ರೆ ಹೆಂಗೆ ಅಂತಂದ್ರೆ, ಮೂವಿಲಿ ಈ ತರ ನಿಜವಾಗ್ಲೂ ರಿಯಲ್ ಆಗಿ ಬರುತ್ತೆ ಅಂತ ಏನಾದ್ರು ಅನ್ಕೊಂಡಿದ್ರಾ ಇಲ್ವಾ? ಹೈದರಾಬಾದ್ ಅಲ್ಲಿ ಬಂದಿತ್ತಲ್ಲ, ಸೊ ಎಕ್ಸ್ಪೆಕ್ಟೆಡ್. ಯಾ, ವಿ ಎಕ್ಸ್ಪೆಕ್ಟೆಡ್. ಐ ಮೀನ್ ಆಫ್ ಕೋರ್ಸ್. ಇದು ಇದೇನಾದ್ರು ಫೇಕ್ ಆಗಿ ತೋರಿಸ್ತಾ ಇದ್ದಾರೆ ಅಂತ ನೋ 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 ರಿಯಲ್ ಅಂತ ರಿಯಲ್ ಗೊತ್ತಿತ್ತು. ದಟ್ಸ್ ವೈ ವೆರಿ ಹಿಯರ್. ಸೊ ನಾನು ಯೂಶಲಿ ಇನ್ಸ್ಟಾ ಸ್ಕ್ರಾಲ್ ಮಾಡ್ಬೇಕಾದ್ರೆ ಬಂತು ಬುಜ್ಜಿ ಇಂಡಿಯಾಗೆ ಬೆಂಗಳೂರಿಗೆ ಬರ್ತಾ ಇದೆ ಫೋರಂ ಮಾಲ್ಗೆ ಅಂತ. ಸರಿ ಅಂದ್ಬಿಟ್ಟು ಇವನಿಗೊಂದು ವಿಷಯ ತಿಳಿಸ್ದೆ. ಯಾಕೆಂದ್ರೆ ಇವನು ಬಂದು ಪ್ರಭಾಸ್ ಅವ್ರ ಫ್ಯಾನು, ಎಲ್ಲ ಮೂವಿಗೂ ಹೋಗಿ ನೋಡ್ತಾನೆ. ಸರಿ ಹೋಗಿ ನೋಡೋಣ ಅಂತಂದ. ಸರಿ ಅಂದ್ಬಿಟ್ಟು ನೋಡೋಣ ನಾವು ಹೆಂಗಿರುತ್ತೆ, ಹೊಸ ಎಕ್ಸ್ಪೀರಿಯನ್ಸ್, ಈ ತರ ಎಲ್ಲ ನೋಡಿಲ್ಲ. ಸೊ ಏನೋ ನೋಡೋಣ ಅನ್ನೋ ಖುಷಿಗೆ ಬಂದ್ವಿ. ಅನ್ಲಿಮಿಟೆಡ್ ಪ್ರಭಾಸ್ ಕಮ್ ಬ್ಯಾಕ್ ಆಫ್ಟರ್ ಲಾಂಗ್ ಟೈಮ್. ಈ ಮೂವೀಸ್ ಫ್ಲಾಪ್ ಹೊಡೆದ ಮೇಲೆ, ಸಲಾರ್ ಆಮೇಲೆ ಸೈನ್ಸ್ ಫಿಕ್ಷನ್ ತರಬೇಕು, ಹೊಸತನ ತರದೇ ಪ್ರಭಾಸ್ ಫಸ್ಟ್ ಹೇಳ್ಬೇಕಂದ್ರೆ. ಪ್ಯಾನ್ ಇಂಡಿಯಾ ಬಾಹುಬಲಿ ಆಮೇಲೆ ಯಾರು ತರ ಟ್ರೈ ಮಾಡಿರ್ಲಿಲ್ಲ. ಓಕೆ, ಕಲ್ಕಿಲಿ ಬುಜ್ಜಿ ನೋಡಿದ್ರಲ್ಲ, ರಿಯಲ್ ಆಗಿ ನೋಡ್ತಿದ್ರಲ್ಲ, ಏನ್ ಅನ್ಸ್ತಾ ಇದೆ? ರಿಯಲ್ ಆಗಿ ನನಗೆ ಗೊತ್ತೇ ಇರ್ಲಿಲ್ಲ ಹೇಳ್ಬೇಕಂದ್ರೆ. ನಿನ್ನೆ ಒಂದು ವರ್ಕ್ ಟೆನ್ಷನ್ ಅಲ್ಲಿ ಇದ್ದಿದ್ದೆ. ಬೆಳಗ್ಗೆ ಇವ್ನು ಮೆಸೇಜ್ ಕಳ್ಸಿದಾಗ ನೈಟ್ ಕಳ್ಸಿದ್ದ, ಬೆಳಗ್ಗೆ ನೋಡಿದ ತಕ್ಷಣನೇ ಇನ್ನ
ಸೂಪರ್. ಅಷ್ಟ್ ಫ್ಯಾನ್ ಹಂಗಂದ್ರೆ ಪ್ರಭಾಸ್ಗೆ. ಇನ್ನ ವಾಲ್ ಪೇಪರ್ ಅಲ್ಲೂ ಅಷ್ಟೇ ಹಂಗೆ ನೋಡಿ ಹಂಗೆ ಐತೆ ಬೇಕಾರೆ. ಕೆಲಸ ಬಿಟ್ಬಿಟ್ಟು ಬಂದ್ರ ಅಥವಾ ಹಿಂಗೆ? ಕೆಲ್ಸ ಬಿಟ್ಬಿಟ್ಟು ಏನ್ ಬಂದಿಲ್ಲ. ರಿಯಲ್ ಆಗಿ ನೋಡಿದ್ರಲ್ಲ ಒಂದ್ ರೌಂಡ್ ಹೋಗ್ಬೇಕು ಅಂತ ಏನೋ ಅನಿಸ್ತಾ ಇದೆ. ಅಯ್ಯೋ ಹೋಗಿ ಇವಾಗ ಒಳಗಡೆ ಹೋದ್ರೆ ಸಾಕು ಅನಿಸ್ತಿದೆ. ಬಟ್ ಆದ್ರೆ ಬಿಡಲ್ಲ, ಇನ್ಫ್ಲೂಯೆನ್ಸರ್ಸ್ ಮಾತ್ರ ಇನ್ಫ್ಲೂಯೆನ್ಸರ್ಸ್ ಅಂದ್ರಲ್ಲ. ಬಟ್ ಇಲ್ಲಿಂದ ನೋಡಿದಕ್ಕೂ ಖುಷಿ ನನ್ಗೆ. ಕಾನ್ಸೆಪ್ಟ್ ಆಗಿರ್ಲಿ ಎಲ್ಲ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಬರೋ ಪಾರ್ಟ್ ಅಲ್ಲಿ ಹೇಗೆ ಕಾಣಿಸ್ಕೊಳ್ಳುತ್ತೆ ಅನ್ನೋ ವೇಟಿಂಗ್ ಇದೆ ನಮ್ಗೆಲ್ಲ. ಆಲ್ ದ ಬೆಸ್ಟ್ ಕಲ್ಕಿಟಿ. ಓಕೆ, ಎಷ್ಟು ಖುಷಿ ಆಗ್ತಿದೆ ಬ್ರೋ? ಇದಂತೂ ಹೇಳಕ್ಕೆ ಆಗಲ್ಲ ಅಷ್ಟು ಖುಷಿ ಆಗಿದೆ. ಓಕೆ, ಇದು ಇಲ್ಲಿ ಬಂದಿದೆ ಅನ್ಬಿಟ್ಟು ಹೆಂಗ್ ಗೊತ್ತಾಯ್ತು? ಅದೇ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದ್ರು, ನಾನು ಸಂಜೆ ಹಂಗೆ ಸ್ಕ್ರಾಲ್ ಮಾಡ್ತಿದ್ದೆ. ಓಕೆ, ಆಮೇಲೆ ಫ್ರೆಂಡ್ಸ್ ಅವ್ರನ್ನೆಲ್ಲ ಫೋನ್ ಮಾಡ್ಬಿಟ್ಟು ಎಲ್ರು ಹೋಗೋಣ ಅಂತ ಪ್ಲಾನ್ ಹಾಕಿದ್ವಿ. ಏನಾದ್ರು ಇಲ್ಲಿ ಬರುತ್ತೆ ಅಂತ ಏನಾದ್ರು ಐಡಿಯಾ ಏನಾದ್ರು ಇತ್ತಾ ಹೆಂಗೆ? ಅದೇ ಅದ್ರಲ್ಲಿ ಹಾಕಿದ್ರು ಲೊಕೇಶನ್. ಅದು ಬಿಟ್ಟು ಬ್ರೋ, ಹಾ. ಅದ್ರಲ್ಲಿ ಹಾಕಿದ್ ಬಿಟ್ಟು ಹಾ. ಇಲ್ಲಿ ಬರುತ್ತಾ, ಬೆಂಗಳೂರು ತರಿಸ್ತಾರಾ, ಮತ್ತೆ ಏನಾದ್ರು ಐಡಿಯಾ ಇತ್ತ? ಹೋಪ್ ಇಟ್ಕೊಂಡಿದ್ದೆ ಬರ್ಬೋದು ಅಂತ. ಓಕೆ.